ಬಿಎಂಟಿಸಿಯಲ್ಲಿ ಡ್ರೈವರ್ ಹಾಗೂ ಕಂಡಕ್ಟರ್ಗೆ ಸುರಕ್ಷತೆ ಇಲ್ವಾ? ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಲ್ಲೆ ಹಾಗೂ ಬೆದರಿಕೆ ಪ್ರಕರಣಗಳು. ಬಿಎಂಟಿಸಿಯಲ್ಲಿ ಡ್ರೈವರ್ ಹಾಗೂ ಕಂಡಕ್ಟರ್ಗಳಿಗೆ ಸುರಕ್ಷತೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದಕ್ಕೆ ಕಾರಣ ಹಲ್ಲೆ ಹಾಗೂ ಬೆದರಿಕೆ ಪ್ರಕರಣಗಳು ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಮೊನ್ನೆ ಚಾಕು ಇರಿತ, ನಿನ್ನೆ ಸ್ಕ್ರೂ ಡ್ರೈವರ್ನಿಂದ ಬೆದರಿಕೆ. ಕಂಡಕ್ಟರ್ ಚಾಲಕನಿಗೆ ಸ್ಕ್ರೂ ಡ್ರೈವರ್ ತೋರಿಸಿ ಬೆದರಿಸಲಾಗಿದೆ. ಅತ್ತಿಬೆಲೆಯಿಂದ ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದಂತಹ ಓಲ್ವೋ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ನಿಂದ ಇಳಿದು ಸ್ಕ್ರೂ ಡ್ರೈವರ್ ತೋರಿಸಿದ್ದಾನೆ ಒಬ್ಬ ಪ್ರಯಾಣಿಕ. ಸ್ಕ್ರೂ ಡ್ರೈವರ್ ತೋರಿಸಿ ಚುಚ್ಚಿ ಬಿಡ್ತೀನಿ ಅಂತ ಬೆದರಿಸಿದ್ದಾನೆ. ರೂಟ್ ನಂಬರ್ 360/5 KA 57 F9002 ಈ ನಂಬರ್ನ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೋನಪ್ಪನ ಅಗ್ರಹಾರದಲ್ಲಿ ಬಸ್ ಹತ್ತಿದ್ದ ಪ್ರಯಾಣಿಕ ಸ್ಕ್ರೂ ಡ್ರೈವರ್ ತೋರಿಸಿ ಚುಚ್ಚಿ ಬಿಡ್ತೀನಿ ಅಂತ ಕಂಡಕ್ಟರ್ಗೆ ಬೆದರಿಸಿದ್ದಾನೆ. ಮೊನ್ನೆ ಅಷ್ಟೇ ಬಸ್ನಲ್ಲಿ ಚಾಕು ಇರಿತ ಆಗಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಅಷ್ಟೇ ನಾವು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಕಂಡಕ್ಟರ್ಗಳು ಹಾಗೂ ಡ್ರೈವರ್ಗಳಿಗೆ ಬಸ್ನಲ್ಲಿ ಸೇಫ್ ಇಲ್ಲ, ಆತ್ಮರಕ್ಷಣೆಗಾಗಿ ನಮಗೆ ಗನ್ಗೆ ಲೈಸೆನ್ಸ್ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಬಿಎಂಟಿಸಿ MDಗೆ ಪತ್ರವನ್ನ ಬರೆದಿದ್ರು ಕಂಡಕ್ಟರ್ ಒಬ್ರು ಅಂತ. ಈಗ ಮತ್ತೊಂದು ಪ್ರಕರಣ, ಇಂಥದ್ದೇ ಒಂದು ಪ್ರಕರಣ. ಬಸ್ನಲ್ಲಿ ಡ್ರೈವರ್ಗಳಿಗೆ ಅಥವಾ ಕಂಡಕ್ಟರ್ಗಳಿಗೆ ಬೆದರಿಕೆ ಹಾಕುವಂಥದ್ದು. ಮೊನ್ನೆ ಅಷ್ಟೇ ಚಾಕು ಇರಿತ ಆಗಿತ್ತು. ಈಗ ಸ್ಕ್ರೂ ಡ್ರೈವರ್ ತೋರಿಸಿ ಚುಚ್ಚಿ ಬಿಡ್ತೀನಿ ಅಂತ ಬೆದರಿಸೋದು, ಅದು ಕ್ಷುಲ್ಲಕ ಕಾರಣಕ್ಕಾಗಿ, ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕಿರಿಕಿರಿ ಮಾಡುವಂಥದ್ದು. ಈ ರೀತಿ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ನಮಗೆ ಆತ್ಮರಕ್ಷಣೆಗಾಗಿ ಲೈಸೆನ್ಸ್ಡ್ ಗನ್ ಕೊಡಿ ಅಂತ ಬೇಡಿಕೆ ಇಡುವಷ್ಟು ಮಟ್ಟಿಗೆ, ಈಗ ಪತ್ರ ಬರೆಯುವಷ್ಟು ಮಟ್ಟಿಗೆ ಕಂಡಕ್ಟರ್ಗಳು ಡ್ರೈವರ್ಗಳು ಮುಂದಾಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಸುರಕ್ಷತೆ ಇಲ್ಲವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಈಗ ಮತ್ತೊಂದು ಇಂಥದ್ದೇ ಒಂದು ಪ್ರಕರಣ. ಸ್ಕ್ರೂ ಡ್ರೈವರ್ ತೋರಿಸಿ ಪ್ರಯಾಣಿಕನೊಬ್ಬ ಕಂಡಕ್ಟರ್ಗೆ ಚುಚ್ಚಿ ಬಿಡ್ತೀನಿ ಅಂತ ಬೆದರಿಸಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕೋನಪ್ಪನ ಅಗ್ರಹಾರದಲ್ಲಿ ಒಬ್ಬ ಪ್ರಯಾಣಿಕ ಬಸ್ ಹತ್ತಾನೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಾರಣಕ್ಕಾಗಿ, ಸಿಲ್ಲಿ ರೀಸನ್ಗಾಗಿ ಕಂಡಕ್ಟರ್ಗೆ ಬೆದರಿಸಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮೊನ್ನೆ ಅಷ್ಟೇ ಬಿಎಂಟಿಸಿ ಬಸ್ನಲ್ಲಿ ಇದೇ ರೀತಿಯ ಒಂದು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಚಾಕು ಇರಿತ ಆಗಿತ್ತು, ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಕಂಡಕ್ಟರ್ ಮೇಲೆ ಹಲ್ಲೆ ಆಗೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಕಿರಿಕ್ ಮಾಡೋದು, ಜೊತೆಗೆ ಹೊಡೆಯೋಕೆ ಹೋಗೋದು. ಈಗ ಮತ್ತೊಂದು ಇಂಥದ್ದೇ ಒಂದು ಪ್ರಕರಣ. ಸ್ಕ್ರೂ ಡ್ರೈವರ್ ತೋರಿಸಿ ಚುಚ್ಚಿಬಿಡ್ತೀನಿ ಅಂತ ಆ ಪ್ರಯಾಣಿಕ ಕಂಡಕ್ಟರ್ಗೆ ಬೆದರಿಸಿ ಅಲ್ಲಿ ಇದ್ದಂತಹ ಪ್ರಯಾಣಿಕರೆಲ್ಲ ಬಸ್ನಿಂದ ಇಳಿಯುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವರ್ಷಿತಾ ನೀಡ್ತಾರೆ. ವರ್ಷಿತಾ, ಈ ರೀತಿ ಕಂಡಕ್ಟರ್ಗಳಿಗೆ ಹಾಗೂ ಡ್ರೈವರ್ಗಳಿಗೆ ಹೆದರಿಸುವಂತಹ ಪ್ರಕರಣಗಳು ಇತ್ತೀಚೆಗೆ ಸಾಮಾನ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲೇ ಕಂಡಕ್ಟರ್ಗಳು ನಮಗೆ ಆತ್ಮರಕ್ಷಣೆಗಾಗಿ ಗನ್ ಬೇಕು ಅನ್ನುವಂತಹ ಕೇಳುವಂತಹ ಪರಿಸ್ಥಿತಿ ಬಂದಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವರ್ಷಿತಾ. ಎಸ್ ರಜನಿ, ಇತ್ತೀಚೆಗಂತೂ ಬಿಎಂಟಿಸಿಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಕಿರಿಕ್ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಮೊನ್ನೆ ಕೂಡ ಬಿಎಂಟಿಸಿಯಲ್ಲಿ ಓರ್ವ ಯುವಕನ ಹುಚ್ಚಾಟವನ್ನ ಕೂಡ ನಾವು ನೋಡಿದ್ವಿ. ಅಂದ್ರೆ ಕಂಡಕ್ಟರ್ಗೆ ಚಾಕುವನ್ನ ಇರಿದಿದ್ದಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂತಹ ಗ್ಲಾಸ್ ಗಳನ್ನ ಪುಡಿ ಮಾಡಿರೋದಾಗಿರ್ಬೋದು, ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತಹ ಬೆನ್ನಲ್ಲೇ ನಿನ್ನೆ ಒಂದು 4 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಇನ್ನೊಬ್ಬ ಪ್ರಯಾಣಿಕ ಏನಿರ್ತಾನೆ, ಆತ ಸ್ಕ್ರೂ ಡ್ರೈವರ್ ಅನ್ನ ತೋರಿಸಿ ಬೆದರಿಸಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಬಿಎಂಟಿಸಿ ಬಸ್ಗಳಿಗೆ ಹತ್ತುತ್ತೀವಿ ಅಂತ ತಕ್ಷಣ ಕಂಡಕ್ಟರ್ಗಳು ಬಂದು ಟಿಕೆಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದ್ರೆ ಮುಂದೆ ಯಾರಾದ್ರೂ ಚೆಕಿಂಗ್ ಅವ್ರು ಇರ್ಬೋದು, ಜೊತೆಗೆ ಸಾಮಾನ್ಯವಾಗಿ ಅದು ನಮ್ಮ ಹಕ್ಕುಗಳು ಕೂಡ ಹೌದು. ಅಂದ್ರೆ ಒಂದು ಕಡೆಯಾಗಿ ಟಿಕೆಟ್ ಅನ್ನ ಖರೀದಿ ಮಾಡಿಕೊಂಡು ಪ್ರಯಾಣವನ್ನ ಬೆಳೆಸಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ಸಿಂಪಲ್ ವಿಚಾರ, ಅದು ಕೂಡ ಟಿಕೆಟ್ ಅನ್ನ ಕೊಡೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಒಂದು ಕಂಡಕ್ಟರ್ಗಳಿಗೆ ಈ ರೀತಿ ಒಂದು ಸ್ಕ್ರೂ ಡ್ರೈವರ್ ಅನ್ನ ತೋರಿಸಿ ಬೆದರಿಸ್ತಾನೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಯಾಕಂದ್ರೆ ನಿನ್ನೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಕೇಳ್ಪಡ್ತಾ ಇದ್ದು. ಒಂದು ಕಡೆಯಾಗಿ ಬಿಎಂಟಿಸಿಯ MDಗೆ ಒಂದಷ್ಟು ಕಂಡಕ್ಟರ್ಗಳು, ಡ್ರೈವರ್ಗಳು ಪತ್ರವನ್ನ ಬರೀತಾರೆ. ಯಾಕಂದ್ರೆ ನಮ್ಗೆ ಲೈಸೆನ್ಸ್ ಇರುವಂತಹ ಗನ್ ಅನ್ನ ಕೊಡಿ, ನಾವು ಯಾವ ಒಂದು ರೀಸನ್ ಅನ್ನು ಇಟ್ಕೊಂಡು, ಯಾವ ಒಂದು ಧೈರ್ಯದ ಮೇಲೆ ನಾವು ಡ್ಯೂಟಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಭಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ವರ್ಷಗಳು ಕಳೆದಿದೆ ಈ ಒಂದು ಬಿಎಂಟಿಸಿ ಬಂದು, ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಈ ರೀತಿ ದಿನದಿಂದ ದಿನಕ್ಕೆ ಪ್ರಯಾಣಿಕರು
ಒಂದು ಕಡೆಯಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಇದೆ, ಅದ್ರ ಜೊತೆಗೆ ಪುರುಷರು ಕೂಡ ಅಷ್ಟೇ ಪ್ರಯಾಣವನ್ನ ಬೆಳೆಸ್ತಾರೆ. ಒಂದು ಕಡೆಯಾಗಿ ಪ್ರಯಾಣವನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಡ್ರೈವರ್ ಕಂಡಕ್ಟರ್ಗಳು ಕೂಡ ಒಂದಷ್ಟು ಕಡೆಗಳಲ್ಲಿ ಟ್ರಿಗರ್ ಆಗೋದುಂಟು, ಬೈಯೋದುಂಟು, ಇಲ್ಲ ನಮ್ ಟಿಕೆಟ್ ಕೊಡೋದಿಲ್ಲ ಅಥವಾ ಸ್ವಲ್ಪ ವೇಟ್ ಮಾಡಿ ನಾವು ಕೂಡ ಎಷ್ಟಂತ ಕೊಡಬೇಕು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಹೇಳ್ತಾರೆ. ಆದ್ರೆ ಈ ರೀತಿ ಒಂದು ಪ್ರಯಾಣವನ್ನ ಬೆಳೆಸುವಂತಹ ಪ್ರಯಾಣಿಕರು ಒಂದು ಚಾಕುವನ್ನ ತೋರಿಸ್ತಾರೆ ಅಥವಾ ಸ್ಕ್ರೂ ಡ್ರೈವರ್ ಅನ್ನ ತೋರಿಸಿ ಜೀವವನ್ನ ಬೆದರಿಸ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ರಜನಿ ನಿಜವಾಗ್ಲೂ ಬೇಸರದ ಸಂಗತಿ. ಎಲ್ಲೋ ಒಂದ್ ಕಡೆ BMTC ಕೂಡ ಸಾಕಷ್ಟು ಹಿಡಿತವನ್ನ ಸಾಧಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆಯಾಗಿ ನಿನ್ನೆ ಕೂಡ ಪತ್ರವ ಹೋಗಿದೆ, ಯಾಕಂದ್ರೆ ನಮ್ಗೆ ಲೈಸೆನ್ಸ್ ಇರುವಂತಹ ಗನ್ ಅನ್ನ ಕೊಡಿ ಅನ್ನುವಂಥದ್ದು. ಇನ್ನೊಂದು ಕಡೆಯಾಗಿ ಒಂದು BMTCಯ ಒಂದು MD ಏನಿದ್ದಾರೆ ಒಂದಷ್ಟು ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಅಂದ್ರೆ ಡ್ರೈವರ್ ಹಾಗೂ ಕಂಡಕ್ಟರ್ ಗಳಿಗೆ ಯಾವ ರೀತಿ ಸೇಫ್ಟಿಯನ್ನ ಕೊಡಬೇಕು, ಅವರಿಗೆ ಯಾವ ರೀತಿ ನಾವು ನೋಡ್ಕೋಬೇಕು, ಜೊತೆಗೆ ಅಕಸ್ಮಾತ್ ಈಗ ಅವ್ರು ಕೇಳಿರುವಂತಹ ಲೈಸೆನ್ಸ್ ಗನ್ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಸುಲಭವಾಗಿ ಲೈಸೆನ್ಸ್ ಇರುವಂತಹ ಗನ್ಗಳನ್ನ ಕೊಡೋದಿಲ್ಲ. ಆದ್ರೂ ಕೂಡ ಅದನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಏನ್ ಮಾಡಬಹುದು ಅನ್ನುವಂಥದ್ದು ನಿಜಕ್ಕೂ ಇದೊಂಥರ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಒಬ್ಬ ಚಾಕನ್ನ ತೋರಿಸ್ತಾರೆ, ಇನ್ನೊಬ್ರು ಬಂದು ಸ್ಕ್ರೂ ಡ್ರೈವರ್ ಅನ್ನ ತೋರಿಸ್ತಾರೆ, ಇನ್ನೊಬ್ಬ ಒಂದು ಡ್ರೈವರ್ಗೆ ಕಂಡಕ್ಟರ್ಗೆ ಜೀವ ಬೆದರಿಕೆಯನ್ನ ಹಾಕ್ತಾರೆ ಅಂತ ಅಂದ್ರೆ ಅದು ಕೂಡ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ರೀತಿ ಅತಿರೇಕಕ್ಕೆ ಹೋಗೋದು ನಿಜಕ್ಕೂ ಸರಿಯಲ್ಲ. ಕಾದ್ ನೋಡ್ಬೇಕಾಗುತ್ತೆ ರಜನಿ, ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಏನಾದ್ರು ಪ್ರಯಾಣಿಕರು ಕೂಡ ಕೊಂಚ ಸಮಾಧಾನದಿಂದ ವೇಟ್ ಮಾಡಬೇಕು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇರೋದು ಗೊತ್ತೇ ಇದೆ. ಆ ಒಂದು ಟ್ರಾಫಿಕ್ ನಲ್ಲಿ ಪ್ರಯಾಣವನ್ನ ಬೆಳೆಸ್ಕೊಂಡು ಇವ್ರು ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋದ್ರ ಜೊತೆಗೆ ಈ ರೀತಿ ಪ್ರಯಾಣಿಕರಿಂದ ಜೀವ ಬೆದರಿಕೆಗಳನ್ನ ಹಾಕಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಬೇಜಾರಾಗತ್ತೆ ರಂಜಿನಿ. ಓಕೆ, ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.